ಗೆಳೆಯರೇ ನಮಸ್ಕಾರ. ಮಹಾಭಾರತ ಕಥಾ ಸಂಚಿಕೆ 7ಕ್ಕೆ ಸ್ವಾಗತ ಸುಸ್ವಾಗತ. ಭೀಷ್ಮನ ಮಾತಿನಂತೆ ಪರಶುರಾಮರನ್ನು ಭೇಟಿ ಮಾಡಿದ ಅಂಬ ಭೀಷ್ಮನ ಮೇಲಿನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಪರಶುರಾಮರು ತನ್ನ ಶಿಷ್ಯ ಭೀಷ್ಮನ ವಿರುದ್ಧ ಯುದ್ಧ ಮಾಡಲು ಸಜ್ಜಾಗುತ್ತಾರೆ. ಅದು ಅಂಬಾಲಿಗೆ ನ್ಯಾಯ ಕೊಡುವ ಸಲುವಾಗಿ. ಅದರಂತೆಯೇ ಭೀಷ್ಮ ಪರಶುರಾಮರ ಆಗಮನವಾಗಿದೆ. ಭೀಷ್ಮ ತನ್ನ ಗುರು ಪರಶುರಾಮರ ಪಾದಸ್ಪರ್ಶಕ್ಕಾಗಿ ಆಶೀರ್ವಾದ ಪಡೆಯಲು ಮುನ್ನಡೆದರೆ, ಆದರೆ ಪಾದಸ್ಪರ್ಶವನ್ನು ನಿರಾಕರಿಸಿದ ಪರಶುರಾಮರು, ನೀನು ನನ್ನ ಆಶೀರ್ವಾದಕ್ಕೆ ಯೋಗ್ಯವೋ ಇಲ್ಲವೋ ಎನ್ನುವುದನ್ನು ಮೊದಲು ನಿರ್ಧರಿಸಬೇಕು. ಏಕೆಂದರೆ ಒಬ್ಬ ದೋಷಿಗೆ ಆಶೀರ್ವಾದ ಮಾಡಿದವನು ಅವನ ದೋಷದಲ್ಲಿ ಪಾಲುದಾರನಾಗುತ್ತಾನೆ. ಆದ್ದರಿಂದ ನಾನು ನಿನಗೆ ಆಶೀರ್ವಾದ ಮಾಡಲಾರೆ ಎಂದು ಭೀಷ್ಮನ ಮೇಲೆ ಅಸ್ತ್ರ ಪ್ರಯೋಗ ಮಾಡುತ್ತಾರಾದರೂ ಭೀಷ್ಮ ಗುರು ಪರಶುರಾಮರ ಅಸ್ತ್ರದ ವಿರುದ್ಧ ತನ್ನ ಅಸ್ತ್ರವೊಂದನ್ನು ಪ್ರಯೋಗಿಸಿ ಗುರುಗಳಿಗೆ ಹೂಮಳೆ ಸುರಿಯುವಂತೆ ಮಾಡುತ್ತಾರೆ. ಶಿಷ್ಯನ ಈ ನಡೆಗೆ ಮತ್ತಷ್ಟು ಸಿಟ್ಟಿಗೆ ಒಳಗಾದ ಗುರು ಪರಶುರಾಮರು, ನೀನು ನನ್ನೊಂದಿಗೆ ಯುದ್ಧ ಮಾಡಲೇಬೇಕು. ಗುರುವಿನ ಆದೇಶವನ್ನು ತಿರಸ್ಕಾರ ಮಾಡಿದರೆ ಅದು ಕಪಟ ಮಾಡಿದಂತೆಯೇ ಸರಿ. ಗುರು ಆದೇಶವನ್ನು ನೀನು ಪಾಲಿಸು ಎಂಬ ಆಜ್ಞೆಯ ಮಾತುಗಳನ್ನು ಆಡುತ್ತಾರೆ ಗುರು ಪರಶುರಾಮರು. ಇದಕ್ಕೆ ಮರು ಉತ್ತರಿಸಿದ ಭೀಷ್ಮ, ಇಂತಹ ಒಂದು ಸಮಯಕ್ಕೆ ನಾನು ಭಾಗಿಯಾಗಿರುವುದೇ ನನ್ನ ದುರಾದೃಷ್ಟ. ನಾನು ಹಸ್ತಿನಾಪುರದ ಭವಿಷ್ಯದಲ್ಲಿ ಬಂದಿಯಾಗದಿದ್ದರೆ ಇದೇ ಕ್ಷಣ ನಾನು ನನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಿದ್ದೆ. ನನ್ನ ಗುರುಗಳ ವಿರುದ್ಧ ಆಯುಧ ಹಿಡಿಯುತ್ತಿರಲಿಲ್ಲ. ಅಂಬಾಲ ವಿಚಾರದಲ್ಲಿ ನನ್ನ ನಿರ್ಧಾರ ಸರಿಯೇ ಇದ್ದಿದ್ದೇ ಆದರೆ ನನ್ನ ಗುರುಗಳು ಶಿಷ್ಯನಿಂದ ಪರಾಭವ ಹೊಂದುವುದನ್ನು ನಾನು ನೋಡಬೇಕೇ ಎಂಬ ಚಟಪಟಿಕೆ ಭೀಷ್ಮನಿಗೆ. ಗುರುವಿನ ಆದೇಶವಾಗಿದೆ ಯುದ್ಧ ಮಾಡುವ ಸಲುವಾಗಿ. ಅಂಬಾಲ ಮನಸ್ಸಿನ ಸಮಾಧಾನಕ್ಕಾದರೂ ಯುದ್ಧ ಮಾಡೋಣವೆಂದು ಗುರು ಶಿಷ್ಯರ ನಡುವೆ ಯುದ್ಧ ಆರಂಭವಾಗಿದೆ. ಅಸ್ತ್ರವಿದ್ಯೆಗಳು ಪ್ರಯೋಗವಾಗುತ್ತಿದೆ. ಇಲ್ಲಿ ಯಾವುದೇ ಸೈನ್ಯವಿಲ್ಲ, ಸೈನಿಕರಿಲ್ಲ, ಆನೆ ಕುದುರೆಗಳಿಲ್ಲ. ಕೇವಲ ಎರಡು ಬಲಿಷ್ಠರ ನಡುವಿನ ಆಯುಧಗಳ ಹೋರಾಟವಾಗಿದೆ. ಇಬ್ಬರಲ್ಲಿ ಒಬ್ಬರು ಸಾವಿನತ್ತ ನಡೆಯುವುದಂತೂ ಖಚಿತ. ಇವೆಲ್ಲವನ್ನು ನೋಡಿ ತನ್ನ ಪ್ರತೀಕಾರ ತೀರಿಸಿಕೊಳ್ಳಲು ಕಾದು ಕುಳಿತಿದ್ದಾಳೆ ಅಂಬ ಭೀಷ್ಮನ ಸಾವನ್ನು ಎದುರು ನೋಡುತ್ತಿದ್ದರೆ ಗುರು ಶಿಷ್ಯರ ಯುದ್ಧ ತಾರಕಕ್ಕೇರಿದೆ. ಸುತ್ತಲಿನ ಪರಿಸರದ ಮರ ಗಿಡಗಳು, ಪ್ರಾಣಿ ಪಕ್ಷಿಗಳು ಅಸ್ತ್ರ ಪ್ರಯೋಗದ ತೀವ್ರತೆಗೆ ಒಳಗಾಗಿ ನಾಶ ಹೊಂದುವಂತಾಗಿದೆ. ಭೀಷ್ಮ ಪರಶುರಾಮರು ಇದು ಯಾವುದರ ಅರಿವೇ ಇಲ್ಲದೆ ಪರಸ್ಪರ ಯುದ್ಧದಲ್ಲಿ ತೊಡಗಿದ್ದಾರೆ. ಭೂ ಪ್ರದೇಶದ ಮೇಲೆ ಮಾತ್ರವಲ್ಲದೆ ಸರೋವರದ ನೀರಿನ ಒಳಗೂ ಗುರು ಶಿಷ್ಯರ ಅಸ್ತ್ರ ಪ್ರಯೋಗವಾಗುತ್ತಿದೆ. ಜಲಚರಗಳಿಗೆ ಉಸಿರು ಕಟ್ಟಿದಂತಹ ಅನುಭವ. ನೀರಿನ ಉಷ್ಣತೆ ಏರುಪೇರಾಗುತ್ತಿದೆ. ಸರೋವರದ ಆಳದಲ್ಲಿ ಅಸ್ತ್ರಗಳ ಪ್ರಯೋಗ ಸದ್ದು ಮಾಡುತ್ತಿದೆ. ಈ ಅಂಬಾಳ ಪ್ರತೀಕಾರಕ್ಕೆ ಸರ್ವವು ನಾಶವಾಗುವಂತೆ ಭಾಸವಾಗುತ್ತಿದೆ. ಈ ಎಲ್ಲವನ್ನು ಗಮನಿಸಿದ ಮಾತೆ ಗಂಗಾ ಮಧ್ಯ ಪ್ರವೇಶಿಸಿ, ಒಂದು ಕಡೆ ಭೀಷ್ಮ ಬ್ರಹ್ಮಾಸ್ತ್ರ ಹಿಡಿದು ನಿಂತರೆ ಮತ್ತೊಂದೆಡೆ ಪರಶುರಾಮರು ಪರಶು ಹಿಡಿದು ನಿಂತಿದ್ದಾರೆ. ಈ ಎರಡು ಆಯುಧಗಳು ಘರ್ಷಣೆಗೊಂಡರೆ ಈ ಸೃಷ್ಟಿಯ ಅಂತ್ಯವಾಗುವುದಂತೂ ಖಚಿತ. ಸೃಷ್ಟಿಯ ಅಂತ್ಯವೆಂದರೆ ಸಮಸ್ತ ಭೂಮಂಡಲವೇ ನಾಶವಾಗುವಂತಹ ವಿದ್ಯೆಯುಳ್ಳ ಅಸ್ತ್ರ ಅದಾಗಿದೆ. ಸರ್ವನಾಶದ ನಂತರ ಯಾರು ಯಾರ ಸೋಲು ಗೆಲುವನ್ನು ನೋಡಲಿದ್ದಾರೆ ಎಂದು ಮನಗಂಡ ಮಾತೆ ಗಂಗಾ ಶಿವ ಪರಮಾತ್ಮನ ಮೊರೆ ಹೋಗುತ್ತಾಳೆ. ಮುಂದೆ ನಡೆಯಲಿರುವ ಭಾರೀ ಅನಾಹುತಕ್ಕೆ ಇಲ್ಲಿಯೇ ಅಂತ್ಯವಾಗುವಂತಿದೆ. ಇದೆಲ್ಲವೂ ವಿಧಿ ಲಿಖಿತವಾದರೆ ಆ ವಿಧಿಯೇ ಇವರಿಬ್ಬರ ನಡುವೆ ಗಂಗಾ ಮಾತೆಯನ್ನು ಕಳುಹಿಸಿಕೊಟ್ಟಂತಿದೆ. ಏನೂ ಮಾಡಲು ತೋಚದೆ ಸೃಷ್ಟಿಯ ಜನಕ ಶಿವನನ್ನು ಕರೆದ ಗಂಗೆಯ ಕರೆ ಶಿವನನ್ನು ತಲುಪಿದೆ. ಗುರು ಶಿಷ್ಯರು ಪರಶು ಹಾಗೂ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಸರ್ವನಾಶಕ್ಕೆ ಕೆಲವೇ ಕ್ಷಣಗಳು ಬಾಕಿ ಉಳಿದಂತಿದೆ. ಅಸ್ತ್ರಗಳು ಘರ್ಷಣೆಗೊಳ್ಳುವ ಆತುರದಲ್ಲಿ ಸಾಗುತ್ತಿವೆ. ಸರ್ವನಾಶವಾಗುವುದರಲ್ಲಿದೆ ಎಲ್ಲವೂ. ಈ ಎಲ್ಲದರ ನಡುವೆ ಪ್ರತ್ಯಕ್ಷವಾಗಿದ್ದಾನೆ ಶಿವ ಪರಮಾತ್ಮ. ಗುರು ಶಿಷ್ಯರು ಪ್ರಯೋಗಿಸಿದ ಅಸ್ತ್ರಗಳನ್ನು ನಿಷ್ಕ್ರಿಯಗೊಳಿಸಿದ್ದಾನೆ. ಶಿವನ ಈ ನಡತೆಗೆ ಮಾತ ಗಂಗಾ ನಿಟ್ಟುಸಿರು ಬಿಟ್ಟರೆ ಇನ್ನೇನು ಭೀಷ್ಮರ ಅಂತ್ಯ ನಡೆದೇ ಹೋಯಿತು ಎಂಬ ಸಂತೋಷದಲ್ಲಿದ್ದ ಅಂಬಾ ಶಿವನನ್ನು ಪ್ರಶ್ನಿಸುತ್ತಿದ್ದಾಳೆ.
ಅಂಬಾಲ ಪ್ರಶ್ನೆಗೆ ಉತ್ತರಿಸಿದ ಶಿವನು, ಕೇವಲ ನಿನ್ನ ಸ್ವಾರ್ಥದ ಪ್ರತೀಕಾರಕ್ಕಾಗಿ ನಾನು ನಿನಗೆ ಸಹಾಯ ಮಾಡಲಾರೆ, ಹಾಗೂ ಈ ಸೃಷ್ಟಿಯ ಅಂತ್ಯದ ಪರವಾಗಿ ನಾನು ನಿಲ್ಲಲಾರೆ. ಒಂದೊಳ್ಳೆ ಕಾರ್ಯಕ್ಕೆ ಭೀಷ್ಮನ ಮೃತ್ಯು ಬಯಸಿದರೆ ನೀನು ಖಂಡಿತವಾಗಿಯೂ ಆ ಮೃತ್ಯುವಿಗೆ ಕಾರಣವಾಗುತ್ತೀಯ. ನೀನು ಇಲ್ಲಿಂದ ಹೊರಟು ಹೋಗು ಎನ್ನುವ ಶಿವ ಪರಮಾತ್ಮನ ಮಾತುಗಳಿಗೆ ಭೀಷ್ಮ ಶಿವನಿಗೆ ಪ್ರಣಾಮಿಸಿ, ಶಿವ ಹೇಳಿದಂತೆ ಅಂತಹ ಸಮಯ ಬಂದರೆ ನಾನು ನಿಮ್ಮ ಬಳಿ ಬರುವೆ ಹಾಗೂ ನನ್ನ ಸಕಲ ಶಸ್ತ್ರಗಳನ್ನು ತ್ಯಾಗ ಮಾಡುವೆ. ನೀನು ಆಗ ನನ್ನ ಪ್ರಾಣವನ್ನು ತೆಗೆಯಬಹುದು ಎಂಬ ಭೀಷ್ಮನ ಮಾತುಗಳಿಗೆ ಎದುರುತ್ತರ ನೀಡಿದ ಅಂಬಾ, ನಾನು ಇದನ್ನು ಒಪ್ಪಲಾರೆ. ಅಂತಹ ಉದಾರತೆ ನೀನು ನನಗೆ ತೋರಬೇಡ. ನಿನ್ನ ಸಾವು ನನ್ನಿಂದಲೇ ಆಗಲಿದೆ. ನನಗೆ ಈ ಜನ್ಮದಲ್ಲಿ ಬದುಕುವ ಆಸೆಯೇ ಇಲ್ಲ. ನಾನು ಸಾವನ್ನು ಸ್ವೀಕರಿಸುತ್ತೇನೆ. ಆದರೆ ನಾನು 25 ವರ್ಷಗಳಾದರೂ ಸರಿಯೇ ನಿನ್ನ ಮೃತ್ಯುವಿನ ಸಂಕಲ್ಪ ಮಾಡಿಯೇ ಹುಟ್ಟಿ ಬರುತ್ತೇನೆ. ಯಾವ ಹಸ್ತಿನಾಪುರದ ಪೀಠಕ್ಕಾಗಿ ನನ್ನನ್ನು ನೀನು ಅವಮಾನ ಮಾಡಿದ್ದೀಯೋ ಆ ಆಸ್ಥಾನ ನಿನ್ನನ್ನು ನೆಮ್ಮದಿಯಾಗಿ ಇರಲು ಬಿಡಲಾರದು. ಹಗಲು ರಾತ್ರಿ ಎನ್ನದೇ ಓಡುತ್ತಲೇ ಇರುವೆ ಎಂಬ ಪ್ರತಿಜ್ಞೆಯ ಮಾತುಗಳನ್ನಾಡಿದ ಅಂಬಾ, ಕಾಶಿ ರಾಜ್ಯದ ರಾಜಕುಮಾರಿಯಾದರೂ ತನ್ನ ಜೀವನವನ್ನು ಈ ಜನ್ಮದಲ್ಲಿ ಅರ್ಧಕ್ಕೆ ಸಾವನ್ನು ಸ್ವೀಕರಿಸಿ ಬಿಡುತ್ತಾಳೆ. ಸಾವನ್ನು ಸ್ವೀಕಾರ ಮಾಡಿದ ಅಂಬಾ ಭೀಷ್ಮನ ಸಾವಿಗಾಗಿ ಸಂಕಲ್ಪ ತೊಟ್ಟು ಮುಂದಿನ ಜನ್ಮದಲ್ಲಿ ಜನನವಾಗಿದ್ದು ಯಾವ ರಾಜ್ಯದಲ್ಲಿ, ಈ ಕಥಾ ಸಂಚಿಕೆಯನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳುವ ಎನ್ನುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರುತ್ತಾರೆ ಎನ್ನುತ್ತಾ ಮನದಿಂದ ವಂದನೆಗಳು.